ಈ ದೇಶದಲ್ಲಿ ಒಬ್ಬ ಗಣಿ ಕಾರ್ಮಿಕನ ಸಂಪೂರ್ಣ ಜೀವನವು ಧೂಳು ಮತ್ತು ಮಣ್ಣಿನ ಜೊತೆಗೆ ಹೊಂದಿಕೊಂಡಿರುತ್ತದೆ. ಇದೇ ಕೆಲಸದಲ್ಲಿ ಅವನು ತನ್ನ ಸಂಪೂರ್ಣ ಜೀವನವನ್ನು ಧೂಳು ಮತ್ತು ಮಣ್ಣಿನ ಜೊತೆಗೆ ಕಳೆದು ಬಿಡುತ್ತಾನೆ. ಇದರ ಪರಿಣಾಮ ಧೂಳಿನಿಂದ ಉಂಟಾಗುವ ಭಯಾನಕ ರೋಗಗಳು. ಈ ರೋಗಗಳು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತವೆ ಎಂದು ಅವನಿಗೆ ಗೊತ್ತೇ ಆಗುವುದಿಲ್ಲ. ರೋಗಗಳ ಪ್ರಾರಂಭದಲ್ಲಿ ಮನುಷ್ಯನಿಗೆ ಉಸಿರಾಡಲು ತೊಂದರೆ ಉಂಟು ಮಾಡುವುದರ ಜೊತೆಗೆ ಕೆಮ್ಮು ಬರುತ್ತದೆ. ಕೆಲವೊಂದು ಸಲ ಈ ತೊಂದರೆಗಳು ಎಷ್ಟು ಉಲ್ಬಣವಾಗುತ್ತವೆ ಎಂದರೆ ರೋಗಿಯನ್ನು ಆಸ್ಪತ್ರೆಗೂ ಸಹ ದಾಖಲಿಸುವ ಸಂದರ್ಭ ಬರುತ್ತದೆ. ಈ ಸಾಕ್ಷ್ಯಚಿತ್ರದ ಮೂಲಕ ನಾವು ಏನನ್ನು ಹೇಳಬಯಸುತ್ತೇವೆ ಎಂದರೆ, ಗಣಿಯಲ್ಲಿ ಉಂಟಾಗುವ ಧೂಳಿನಿಂದ ಸಂಭವಿಸಬಹುದಾದ ಕಾಯಿಲೆಗಳ ಬಗ್ಗೆ ನೀವು ತಿಳಿದುಕೊಂಡು ಮತ್ತು ಅವುಗಳಿಂದ ಹೇಗೆ ಪಾರಾಗಬಹುದು ಎಂಬುದನ್ನು ತಿಳಿಸಲು ಬಯಸುತ್ತೇವೆ. ಬನ್ನಿ, ನಿಮ್ಮ ಎಲ್ಲಾ ತಿಳುವಳಿಕೆಗಾಗಿ ಪರಿಣಿತ ವೈದ್ಯರ ತಪಾಸಣೆಯಿಂದ ಯಾವ ಅಂಶ ಬಯಲಾಗುತ್ತದೆ ಮತ್ತು ಅವರು ಏನನ್ನು ಹೇಳುತ್ತಾರೆ ಎಂದು ತಿಳಿಯೋಣ. ಮನುಷ್ಯನ ಶ್ವಾಸಕೋಶವು ಒಂದು ಅದ್ಭುತವಾದ ಯಂತ್ರವಾಗಿದೆ. ಮನುಷ್ಯನ ಉಸಿರಾಟದ ಕ್ರಿಯೆಯಲ್ಲಿ ಉಸಿರಾಟದ ಜೊತೆಗೆ ಬರುವ ಆಮ್ಲಜನಕವನ್ನು ರಕ್ತದೊಳಗೆ ಕಳುಹಿಸುತ್ತದೆ ಮತ್ತು ರಕ್ತದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ವಾಯುಮಂಡಲಕ್ಕೆ ಬಿಡುತ್ತದೆ. ನಾವು ಉಸಿರಾಡುವಾಗ ಕೇವಲ ಆಮ್ಲಜನಕವನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಎಂದಲ್ಲ, ಆಮ್ಲಜನಕದ ಜೊತೆಗೆ ಅನೇಕ ಧೂಳು ಮತ್ತು ಕೆಟ್ಟ ಅನಿಲವನ್ನೂ ಸಹ ಶ್ವಾಸಕೋಶದೊಳಗೆ ತೆಗೆದುಕೊಳ್ಳುತ್ತೇವೆ. ಇಂತಹ ಸಣ್ಣ ಸಣ್ಣ ಧೂಳನ್ನು ಪರ್ಟಿಕ್ಯುಲೇಟ್ ಮ್ಯಾಟರ್ ಎಂದು ಕರೆಯಲಾಗುತ್ತದೆ. ಇವುಗಳು ಶ್ವಾಸಕೋಶದೊಳಗೆ ಹೋಗಿ ಅನೇಕ ರೀತಿಯ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ. 5 ರಿಂದ 10 ಮೈಕ್ರಾನ್ನಷ್ಟು ಧೂಳು ಶ್ವಾಸಕೋಶದೊಳಗೆ ಪ್ರವೇಶಿಸಿ ಕೆಲವೇ ಕ್ಷಣಗಳಲ್ಲಿ ಕೆಮ್ಮಿನ ಮೂಲಕ ಹೊರಗೆ ಹಾಕಲ್ಪಡುತ್ತದೆ. ಆದರೆ 0.5 ದಿಂದ 5 ಮೈಕ್ರಾನ್ನಷ್ಟು ಧೂಳು ಶ್ವಾಸಕೋಶದೊಳಗಿನ ಕೆಳಗಿನ ಭಾಗದಲ್ಲಿ ಶೇಖರಣೆಯಾಗುತ್ತಿರುತ್ತದೆ. ಅದು ಕಾಯಿಲೆಗಳನ್ನು ಉತ್ಪತ್ತಿ ಮಾಡುತ್ತಿರುತ್ತದೆ. ಧೂಳಿನಿಂದ ಉಂಟಾಗುವ ಕಾಯಿಲೆಗಳನ್ನು ನಿಮೋಕೋನಿಯೋಸಿಸ್ ಎಂದು ಕರೆಯುತ್ತೇವೆ. ಧೂಳಿನ ಇನ್ನೊಂದು ಪ್ರಕಾರವಾದ ಕಬ್ಬಿಣದ ಧೂಳಿನಿಂದ ಉಂಟಾಗುವ ಕಾಯಿಲೆಯನ್ನು ಸಿಡೆರೋಸಿಸ್ ಎಂದು ಕರೆಯುತ್ತೇವೆ. ಇದೇ ರೀತಿ ಆಸ್ಬೆಸ್ಟಾಸ್ ಧೂಳಿನಿಂದ ಉಂಟಾಗುವ ಕಾಯಿಲೆಯನ್ನು ಆಸ್ಬೆಸ್ಟೋಸಿಸ್ ಹಾಗೂ ಮ್ಯಾಂಗನೀಸ್ ಧೂಳಿನಿಂದ ಮ್ಯಾಂಗನೀಸ್ ಪಾಯ್ಸನಿಂಗ್ ನಂತಹ ಕಾಯಿಲೆಗಳು ಉತ್ಪತ್ತಿಯಾಗುತ್ತವೆ. ನಮ್ಮ ದೇಶದ ಗಣಿಗಳಲ್ಲಿ ಸೂಕ್ಷ್ಮ ಕಬ್ಬಿಣದ ಧೂಳಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಈ ಧೂಳಿಗೆ ಸಂಬಂಧಪಟ್ಟ ಕಾಯಿಲೆ ಅಂದರೆ ಸಿಲಿಕೋಸಿಸ್ ಹೆಚ್ಚಾಗಿ ಗಣಿ ಕಾರ್ಮಿಕರಲ್ಲಿ ಕಂಡು ಬಂದಿದೆ. ಅಂಕಿ ಅಂಶಗಳ ಪ್ರಕಾರ ಅತಿ ಹೆಚ್ಚು ಗಣಿ ಕಾರ್ಮಿಕರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಸಿಲಿಕೋಸಿಸ್ ರೋಗದಲ್ಲಿ ಮೊದಲು ಉಸಿರಾಡಲು ತೊಂದರೆಯಾಗುತ್ತದೆ, ನಡೆದಾಡಲು ಅನಾನುಕೂಲವಾಗುತ್ತದೆ, ನಿದ್ರೆಯೂ ಕಡಿಮೆಯಾಗುತ್ತದೆ. ಆಗಾಗ ಮೂಗಿನ ಉಸಿರಾಟದಲ್ಲಿ ಅಡಚಣೆಯಾದಾಗ ಮಾನಸಿಕ ಸಮತೋಲನವನ್ನೂ ಕಳೆದುಕೊಳ್ಳುತ್ತಾನೆ ಮತ್ತು ನಿಮೋನಿಯಾದಂತಹ ರಕ್ತದ ಕಾಯಿಲೆಗೆ ತುತ್ತಾಗುತ್ತಾನೆ. ಅಲ್ಲದೆ ಕೊನೆಗೆ ಟ್ಯೂಬರ್ಕ್ಯುಲೋಸಿಸ್ ಮತ್ತು ಲಂಗ್ ಕ್ಯಾನ್ಸರ್ದಂತಹ ಭಯಾನಕ ಕಾಯಿಲೆಗಳಿಗೆ ತುತ್ತಾಗಿ ಮರಣ ಹೊಂದುವ ಸಾಧ್ಯತೆಯೂ ಇದೆ. ಬನ್ನಿ, ಈಗ ಗಣಿಗಳಲ್ಲಿ ಯಾವ ಸ್ಥಳಗಳಲ್ಲಿ ಧೂಳು ಹರಡುವ ಸಂಭವ ಹೆಚ್ಚಾಗಿರುತ್ತದೆ ಎಂದು ತಿಳಿಯೋಣ. ಡ್ರಿಲ್ಲಿಂಗ್ ನಡೆಯುವ ಸಮಯದಲ್ಲಿ ಯಂತ್ರದ ಅಕ್ಕಪಕ್ಕ, ಬ್ಲಾಸ್ಟಿಂಗ್ ಪೂರ್ವದ ಬೋರ್ ಹೋಲಗಳ ಸ್ಟೆಮ್ಮಿಂಗ್ ಸಮಯದಲ್ಲಿ,
ಅದಿರಿನ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಸಮಯದಲ್ಲಿ ಹಾಗೂ ಭಾರೀ ಗಾತ್ರದ ವಾಹನಗಳು ಓಡಾಡುವ ಸಮಯದಲ್ಲಿ ಸಾಮಾನ್ಯವಾಗಿ ಧೂಳು ಏಳುತ್ತಿರುತ್ತದೆ. ಇನ್ನು ವೈದ್ಯಕೀಯ ದೃಷ್ಟಿಯಿಂದ ನೋಡುವುದಾದಲ್ಲಿ ಗಣಿಗಾರಿಕೆಯಂಥ ಅಪಾಯಕಾರಿ ಸ್ಥಳಗಳಲ್ಲಿ ಕಾಯಿಲೆಗೆ ತುತ್ತಾಗುವ ಸಂಭವ ಬಹಳ ಹೆಚ್ಚಾಗಿರುತ್ತದೆ. ಈ ಕಾಯಿಲೆಗಳಿಗೆ ಯಾವುದೇ ರೀತಿಯ ತ್ವರಿತ ರೀತಿಯ ಚಿಕಿತ್ಸೆಯೂ ಇರುವುದಿಲ್ಲ. ಕೇವಲ ಮೊದಲ ಹಂತದಲ್ಲಿಯೇ ತಿಳಿದು ನಿಯಮಿತ ವೈದ್ಯಕೀಯ ತಪಾಸಣೆಗಳ ಮೂಲಕ ಕಾಯಿಲೆಯ ಜಟಿಲತೆಯನ್ನು ಸರಿಯಾಗಿ ನಿಯಂತ್ರಣ ಮಾಡಬಹುದಾಗಿದೆ. ಮುನ್ನೂರು ಮಿಲಿಯಾಂಪೀರ್ ಕ್ಷಕಿರಣ ಯಂತ್ರದ ತಪಾಸಣೆಯ ಮೂಲಕ ಎದೆಯ ಭಾಗದ ಕ್ಷಕಿರಣ ಮಾಡಿಸುವುದು, ಸ್ಪೈರೋಮೆಟ್ರಿ, ಆಡಿಯೋಮೆಟ್ರಿ, ರಕ್ತ, ಮೂತ್ರ, ಕಫ ಮತ್ತು ಕಣ್ಣಿನ ತಪಾಸಣೆಯನ್ನು ಮಾಡಿಸಬೇಕಾಗುತ್ತದೆ. ಮುಂಜಾಗ್ರತಾ ಕ್ರಮದ ಬಗ್ಗೆ ತಿಳಿಸುವುದಾದಲ್ಲಿ ಆಯಾ ವ್ಯಕ್ತಿಗಳ ಕೆಲಸಕ್ಕನುಗುಣವಾಗಿ ವೈಯಕ್ತಿಕ ರಕ್ಷಣಾ ಸಾಧನಗಳು ಅಂದರೆ ಸರಿಯಾದ ಸುರಕ್ಷಾ ಉಪಕರಣಗಳನ್ನು ಪ್ರತಿ ಸಮಯದಲ್ಲೂ ಧರಿಸಿ ಕೆಲಸ ಮಾಡಬೇಕು. ಇಂತಹ